ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ತಿಂಗಳ ವಾಗ್ದಾನ ವಚನವಾಗಿ ಕೊಟ್ಟಿರುವಂತ ವಚನವು ಯೆಶಾಯನು ಬರೆದ ಗ್ರಂಥ 41ನೇ ಅಧ್ಯಾಯ 10ನೇಯ ವಚನ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರವಾಗಿ ಕೊಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಕಳೆದ 3 ತಿಂಗಳು ನಮ್ಮನ್ನು ವಿಶೇಷವಾಗಿ ಕಾಪಾಡಿ 4ನೇ ತಿಂಗಳನ್ನು ಕಾಣುವಂತೆ ಕೃಪೆ ಕೊಟ್ಟಿದ್ದ ದೇವರಿಗೆ ಸ್ತೋತ್ರ ಮಾಡುತ್ತಾ, ಈ ತಿಂಗಳಲ್ಲಿ ಆತನು ನಮ್ಮನ್ನ ಯಾವ ರೀತಿಯಲ್ಲಿ ತನ್ನ ವಾಗ್ದಾನದ ಮೂಲಕವಾಗಿ ಬಲಪಡಿಸುತ್ತಾನೆ ಎಂದು ನೋಡೋಣ. ಕರ್ತನು ಹೇಳುತ್ತಾನೆ, ಹೆದರಬೇಡಿ, ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನ್ನೊಂದಿಗಿದ್ದು ನಿನ್ನನ್ನು ಕಾಪಾಡುತ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ಲೋಕದಲ್ಲಿ ನಾವು ನೋಡುವಾಗ ಅನೇಕರಿಗೆ ಎಲ್ಲದಲ್ಲೂ ಭಯವೇ. ಅನಾರೋಗ್ಯವಾದರ ಭಯ, ಸಾಲ ಭಯ, ದುಷ್ಟರನ್ನು ನೋಡಿದರೆ ಭಯ, ಅನ್ಯಾಯವಾದರ ಭಯ, ಕುಟುಂಬದಲ್ಲೂ ಕೂಡ ಎಲ್ಲಾ ವಿಷಯದಲ್ಲೂ ಭಯ. ಹೀಗಿರುವಾಗ ಕರ್ತನು ನಮ್ಮನ್ನ ವಿಶೇಷವಾದ ರೀತಿಯಲ್ಲಿ ನಡೆಸುತ್ತಾ, ನಾನೇ ನಿನ್ನ ದೇವರು ಎಂದು ಹೇಳಿ ನಮ್ಮನ್ನು ಬಲಪಡಿಸುತ್ತಾ ಇದ್ದಾನೆ ಮತ್ತು ನಮಗೆ ಸಹಾಯ ಮಾಡುತ್ತಾನೆ. ತನ್ನ ಬಲಗೈಯನ್ನು ನಮಗೆ ಆಧಾರವಾಗಿ ನೀಡುತ್ತಾನೆ. ಪ್ರಿಯರೇ, ಈ ತಿಂಗಳಲ್ಲಿ ನಮ್ಮ ಮುಂದೆ ಇರುವ ಸಮಸ್ಯೆಗಳು ಬೆಟ್ಟಗುಡ್ಡದಷ್ಟೋ, ಮಾರ್ಗ ಡೊಂಕೋ, ನಡೆಯುವ ದಾರಿ ಹಳ್ಳೆ ದಿಣ್ಣೆಯೋ, ಒಳ್ಳೆಯದನ್ನು ಮಾಡಿದರೂ ಅಪಮಾನ ನಿಂದೆಯೋ, ಯಾರಿಂದ ತೊಂದರೆ, ಎಲ್ಲವನ್ನು ಈ ಸಮಸ್ಯೆಗಳಿಂದ ಹೊರಗೆ ಹೇಗೆ ಬರಲಿ ಎಂಬುದಾಗಿ ನಾವು ಭಯವೋ ದಿಗ್ಭ್ರಮೆಯೋ ಕೊಂಡಿದ್ರೂ ಕೂಡ, ಪ್ರಿಯರೇ, ಕರ್ತನು ನಮ್ಮನ್ನ ಹೇಳುತ್ತಾನೆ, ಹೆದರಬೇಡಿ, ನಮ್ಮ ತಂದೆಯು ಜೀವವುಳ್ಳ ದೇವರು. ಆತನು ತನ್ನ ರೆಕ್ಕೆಯ ಮರೆಯೊಳಗೆ ನಮ್ಮನ್ನ ಹಗಲಲ್ಲಿ ಮೇಘಸ್ತಂಭವಾಗಿಯೂ ಇರುಳಲ್ಲಿ ಅಗ್ನಿಸ್ತಂಭವಾಗಿಯೂ ನಮ್ಮನ್ನ ಕಾಪಾಡುತ್ತಾನೆ. ನಾವು ಈ 4ನೇ ತಿಂಗಳಲ್ಲಿ ಮಾಡಬೇಕಾಗಿರುವಂತ ಕೆಲಸ ಏನು? ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ಆತನಿಗೆ ಒಪ್ಪಿಸಿ ಆತನ ರಕ್ತದಿಂದ ನಮ್ಮನ್ನ ತೊಳೆದು ಶುದ್ಧಿಗೊಳಿಸಿ ನಡೆಸು ಎಂಬುದಾಗಿ ಬೇಡುವವರಾದರೆ ಆತನು ನಮ್ಮೊಂದಿಗಿದ್ದು ನಮ್ಮನ್ನ ನಡೆಸುತ್ತಾನೆ. ಪ್ರಿಯರೇ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನ್ಗೆ ಸ್ತೋತ್ರ ಸ್ವಾಮಿ. ನಮಗೆ 4ನೇ ತಿಂಗಳನ್ನು ಕಾಣುವಂತ ಜೀವವನ್ನು ದಾನ ಮಾಡಿದ್ಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಹೌದು, 3 ತಿಂಗಳಲ್ಲಿ ನಿನ್ನ ಕೃಪೆ, ಕನಿಕರ, ದಯೆ, ಪ್ರೀತಿ ನಮ್ಮನ್ನ ನಡೆಸುತ್ತಾ ಬಂದಿತ್ತು ಅಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಎಷ್ಟೋ ಜನರು ಕಳೆದ ತಿಂಗಳಿದ್ದವರು ಈ ತಿಂಗಳಿಲ್ಲ ಸ್ವಾಮಿ, ಆದರೂ ಕೂಡ ನೀನು ನಮ್ಮನ್ನ ಕ್ಷಮಿಸುತ್ತಾ ಪ್ರೀತಿ ಮಾಡಿ ಹೊಸ ತಿಂಗಳನ್ನು ಕಾಣುವಂತೆ ಕೊಟ್ಟಂತ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ಈ ತಿಂಗಳಲ್ಲಿ ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು, ನಾವು ಎಲ್ಲಾ ವಿಷಯದಲ್ಲೂ ಹೆದರಿ ಜೀವಿಸುವಾಗ ನೀನು ನಮ್ಮೊಂದಿಗಿದ್ದು, ಹೆದರಬೇಡಿ, ನಾನು ನಿಮ್ಮೊಂದಿಗಿದ್ದೇನೆ ಎಂದು ಹೇಳಿ ನಿನ್ನ ಧರ್ಮದ ಬಲಗೈಯನ್ನೇ ನಮಗೆ ಆಧಾರವಾಗಿ ಕೊಟ್ಟು ನಮ್ಮನ್ನ ಕಾಯ್ದು ಕಾಪಾಡುವಂತ ದೇವರಾಗಿದ್ದೀಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರನ್ನು ಇದನ್ನ ಓದುವಂತವರು, ಕೇಳುವಂತವರು, ಪ್ರತಿ ಒಬ್ಬೊಬ್ಬರು ಕೂಡ ಕರ್ತನೆ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡವರು ಎಲ್ಲಾ ಕುಟುಂಬದವರನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳುವಾಗ, ಈ ಹೊಸ ತಿಂಗಳಲ್ಲಿ ನಿನ್ನ ಕೃಪಾಸ್ತವು ಅವರ ಮೇಲೆ ಇರಲಿ ಕರ್ತನೆ. ನೀನೇ ಅವರೆಲ್ಲರನ್ನು ಆಶೀರ್ವದಿಸಿ ನಡೆಸುತ್ತಾ ಈ ತಿಂಗಳಲ್ಲಿ ಈ ಕೊಟ್ಟಂತ ವಾಕ್ಯವನ್ನು ನಮಗೆ ಸ್ವಂತವಾಗಿ ಮಾಡಿಕೊಂಡು ಜಯವುಳ್ಳ ಜೀವನವನ್ನು ಹೊಂದಲಿಕ್ಕಾಗುವಂತೆ ನಿನ್ನ ಕೃಪೆಯು ನಮ್ಮ ಮೇಲೆ ಇರ್ಲಿಕ್ಕಾಗುವಂತೆ ನೀ ನಮ್ಮನ್ನ ನಡೆಸು. ಹೌದು ತಂದೆಯೇ, ಇಲ್ಲಿವರೆಗೂ ನಡೆಸದಂತ ದೇವರೇ ನಿನಗೆ ಸ್ತೋತ್ರ. ಈ ತಿಂಗಳಲ್ಲೂ ಕೂಡ ನೀನು ನಮ್ಮನ್ನ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನ ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಈ ತಿಂಗಳಲ್ಲಿ ಕೊಟ್ಟಂತ ವಾಗ್ದಾನದ ವಚನದ ಮುಖಾಂತರವಾಗಿ ನಡೆಸಲಿ ಎಂದು ದೇವರಲ್ಲಿ ಬೇಡುತ್ತೇನೆ.